2026 ಪರಾಭವನಾಮ ಸಂವತ್ಸರದ 12 ರಾಶಿಗಳ ಫಲ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಳ ಪರಿಹಾರಗಳು. ಮೇಷರಾಶಿ. ಫಲ: ಆರ್ಥಿಕ ಪ್ರಗತಿ, ಉದ್ಯೋಗದಲ್ಲಿ ಬಡ್ತಿ ಮತ್ತು ಭೂಮಿ ಖರೀದಿಯ ಯೋಗವಿದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ಪರಿಹಾರ: ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಅಥವಾ ಓಂ ಶಂ ಶರವಣ ಭವಾಯ ನಮಃ ಮಂತ್ರ ಪಠಿಸಿ. ವೃಷಭ ರಾಶಿ. ಫಲ: ಸಮಾಜದಲ್ಲಿ ಗೌರವ ಹೆಚ್ಚಲಿದೆ. ಹಳೆಯ ಸಾಲಗಳು ತೀರುತ್ತವೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಪರಿಹಾರ: ಶುಕ್ರವಾರದಂದು ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಿಸಿ ಮತ್ತು ಬಿಳಿ ಬಣ್ಣದ ಹೂವುಗಳಿಂದ ಪೂಜೆ ಮಾಡಿ. ಮಿಥುನ ರಾಶಿ. ಫಲ: ಉದ್ಯೋಗದಲ್ಲಿ ಬದಲಾವಣೆ ಬಯಸುವವರಿಗೆ ಶುಭ ಕಾಲ. ವಿದೇಶ ಪ್ರಯಾಣದ ಅವಕಾಶಗಳು ಸಿಗಲಿವೆ. ಪರಿಹಾರ: ಬುಧವಾರದಂದು ಗಣಪತಿಗೆ ದೂರ್ವೆ ಅರ್ಪಿಸಿ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಓದುವ ಸಾಮಗ್ರಿ ದಾನ ಮಾಡಿ. ಕಟಕ ರಾಶಿ. ಫಲ: ಕೆಲಸದ ಒತ್ತಡ ಹೆಚ್ಚಿದ್ದರೂ ಯಶಸ್ಸು ನಿಮ್ಮದಾಗಲಿದೆ. ಹಿರಿಯರಿಂದ ಆಸ್ತಿ ಲಾಭವಾಗುವ ಸಾಧ್ಯತೆ ಇದೆ. ಪರಿಹಾರ: ಸೋಮವಾರದಂದು ಶಿವನಿಗೆ ಎಳನೀರು ಅಭಿಷೇಕ ಮಾಡಿಸಿ ಮತ್ತು ಓಂ ನಮಃ ಶಿವಾಯ ಪಠಿಸಿ. ಸಿಂಹರಾಶಿ. ಫಲ: ರಾಜಕೀಯ ಮತ್ತು ಕಳೆಯ ಕ್ಷೇತ್ರದಲ್ಲಿರುವವರಿಗೆ ಅತ್ಯಂತ ಶುಭ ವರ್ಷ. ಹೊಸ ಹೂಡಿಕೆಗಳಿಗೆ ಇದು ಸಕಾಲ. ಪರಿಹಾರ: ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಸಮರ್ಪಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಓದಿ. ಕನ್ಯಾ ರಾಶಿ. ಫಲ: ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಭೂತಪೂರ್ವ ಯಶಸ್ಸು ಸಿಗಲಿದೆ. ಪರಿಹಾರ: ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಮತ್ತು ಹಸಿರು ಬಣ್ಣದ ಬಟ್ಟೆ ಧರಿಸಿ. ತುಲಾರಾಶಿ. ಫಲ: ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗ ಪಡೆಯುತ್ತವೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಪರಿಹಾರ: ಶುಕ್ರವಾರದಂದು ದುರ್ಗಾದೇವಿಗೆ ದೀಪ ಹಚ್ಚಿ ಮತ್ತು ಲಲಿತಾ ಸಹಸ್ರನಾಮ ಪಠಿಸಿ. ವೃಶ್ಚಿಕ ರಾಶಿ. ಫಲ: ಆದಾಯದ ಮೂಲಗಳು ಹೆಚ್ಚುತ್ತವೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದೆ. ಪರಿಹಾರ: ಶನಿವಾರದಂದು ಹನುಮಂತನಿಗೆ ಸಿಂಧೂರ ಹಚ್ಚಿ ಮತ್ತು ಹನುಮಾನ್ ಚಾಳಿಸ ಪಠಿಸಿ. ಧನುರಾಶಿ. ಫಲ: ಆಧ್ಯಾತ್ಮಿಕ ಚಿಂತನೆ ಹೆಚ್ಚಲಿದೆ. ತೀರ್ಥಯಾತ್ರೆ ಮಾಡುವ ಯೋಗವಿದೆ. ಆರ್ಥಿಕವಾಗಿ ಸದೃಢರಾಗಿರುವಿರಿ. ಪರಿಹಾರ: ಗುರುವಾರದಂದು ದತ್ತಾತ್ರೇಯ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಮತ್ತು ಹಳದಿ ಬಣ್ಣದ ಸಿಹಿ ಹಂಚಿ. ಮಕರ ರಾಶಿ. ಫಲ: ಶ್ರಮಕ್ಕೆ ತಕ್ಕ ಫಲ ಲಭಿಸಲು ಸ್ವಲ್ಪ ವಿಳಂಬವಾಗಬಹುದು. ತಾಳ್ಮೆಯಿಂದ ಕೆಲಸ ಮಾಡಿದರೆ ಜಯ ನಿಶ್ಚಿತ. ಪರಿಹಾರ: ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಮತ್ತು ಬಡವರಿಗೆ ಅನ್ನದಾನ ಮಾಡಿ. ಕುಂಭರಾಶಿ. ಫಲ: ಸಾಡೆ ಸಾತಿಯ ಪ್ರಭಾವದಿಂದ ಮನಸ್ಸಿನಲ್ಲಿ ಅಶಾಂತಿ ಇರಬಹುದು. ಆದರೆ ವೃತ್ತಿ ಬದುಕಿನಲ್ಲಿ ಪ್ರಗತಿ ಕಂಡುಬರುತ್ತದೆ. ಪರಿಹಾರ: ಪ್ರತಿ ಶನಿವಾರ ದಶರಥ ಪ್ರೋಕ್ತ ಶನಿ ಸ್ತೋತ್ರ ಪಠಿಸಿ ಮತ್ತು ಅನಾಥಾಶ್ರಮಗಳಿಗೆ ಸಹಾಯ ಮಾಡಿ. ಮೀನರಾಶಿ. ಫಲ: ಅನಿರೀಕ್ಷಿತ ಧನಲಾಭ. ಹೊಸ ಮಿತ್ರರ ಭೇಟಿಯಿಂದ ವ್ಯವಹಾರದಲ್ಲಿ ಲಾಭವಾಗಲಿದೆ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಪರಿಹಾರ: ಗುರುವಾರ ದಕ್ಷಿಣಾಮೂರ್ತಿ ಪೂಜೆ ಮಾಡಿ ಮತ್ತು ಹಿರಿಯರಿಗೆ ಹಾಗೂ ಗುರುಗಳಿಗೆ ಗೌರವ ಸಲ್ಲಿಸಿ. ಗಮನಿಸಿ, ಇಲ್ಲಿ ಗೋಚಾರ ಫಲ ಮತ್ತು ಸಾಮಾನ್ಯ ವಿಚಾರ ಮತ್ತು ಉಪಾಯಗಳು ಅವರವರ ವೈಯಕ್ತಿಕ ಜಾತಕದ ಮೇಲೆ ಹೆಚ್ಚಿನ ಮಾಹಿತಿ, ಫಲಗಳು ಬೇರೆ ಬೇರೆ ಇರುತ್ತವೆ. ಪಂಚಾಂಗ ಶ್ರವಣಾತ್ ಪುಣ್ಯಂ ಗಂಗಾ ಸ್ನಾನ ಫಲಂ ಲಭೇತ್. ಪಂಚಾಂಗವನ್ನು ಕೇಳುವುದರಿಂದ ಗಂಗಾ ಸ್ನಾನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ.